ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. KSYU ಕಡೆಯಿಂದ ಎಕ್ಸಾಮ್ ನೋಟಿಫಿಕೇಶನ್ ಆಗಿದೆ. ಯಾವ್ಯಾವ ಕೋರ್ಸ್ನ ವಿದ್ಯಾರ್ಥಿಗಳಿಗೆ ಎಕ್ಸಾಮು ಯಾವಾಗಿಂದ ಎಲ್ಲ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಜೊತೆಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದು ಮತ್ತೆ ಎಕ್ಸಾಮ್ಗೆ ಹೇಗಪ್ಪ ಪ್ರಿಪೇರ್ ಆಗೋದು, ಇನ್ನು ಒಂದು ತಿಂಗಳು ಮಾತ್ರ ನಿಮಗೆ ಟೈಮ್ ಇದೆ ಅಂದರೆ ನನ್ನ ಚಾನಲ್ನಲ್ಲಿ ಒಂದಷ್ಟು ವಿಡಿಯೋ ಹಾಕಿದ್ದೀನಿ. ಆ ವಿಡಿಯೋಗಳನ್ನ ನೋಡ್ಕೊಳ್ಳಿ, ನಿಮಗೆ ಸಹಾಯ ಆಗುತ್ತೆ. ನೋಡಿ, ವಿಡಿಯೋ ಈಗ ಶೇರ್ ಮಾಡಿರ್ತೀನಿ. ಆ ವಿಡಿಯೋ ನೋಡಿಬಿಟ್ಟು ಆದಮೇಲೆ ನಾನು ಇದನ್ನು ಕಂಪ್ಲೀಟ್ ಮಾಡ್ತೀನಿ. ನನ್ನ ಚಾನಲ್ನಲ್ಲಿ ನಾನು KSYU ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಆಗೋದು ಅಂತ ಕೂಡ ವಿಡಿಯೋ ಮಾಡಿ ಹಾಕಿರ್ತೀನಿ. ವಿಡಿಯೋ ನೋಡ್ಕೊಳ್ಳಿ, ಯಾರಿಗಾದರೂ ಹೆಲ್ಪ್ ಆಗ್ಬೋದು. ಒಂದೇ ದಿನದಲ್ಲಿ ಓದೋದು ಹೇಗೆ ಅಂತ ಕೂಡ ನಾನು ನನ್ನ ಎಕ್ಸ್ಪೀರಿಯನ್ಸ್ನ ಹಾಕಿದ್ದೀನಿ. ನಾನು KSYUಲೇ ಡಿಗ್ರಿ ಕಂಪ್ಲೀಟ್ ಮಾಡಿರೋದು. ನನಗೊಂದು ಸ್ವಲ್ಪ ನಾಲೆಡ್ಜ್ ಇದೆ ಹೇಗೆ ಎಕ್ಸಾಮ್ಗೆ ಓದಬಹುದು ಅಂತ, ಅದಕ್ಕೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಮಾತ್ರ ನೋಡಿ, ಇಲ್ಲಾಂದರೆ ಇದನ್ನ ಇಗ್ನೋರ್ ಮಾಡಿ. ಈಗ ನಂದೇ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ಕೊಳ್ಳಿ, ಇಲ್ಲಿ ದಿವ್ಯಾನಂದ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಇಲ್ಲಿ ವಿಡಿಯೋಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಶಾರ್ಟ್ಸು, ಲೈವು, ಪ್ಲೇ ಲಿಸ್ಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಅನ್ನಭಾಗ್ಯ ಯೋಜನೆ ಬಗ್ಗೆ, ಸರ್ಕಾರದ ಉಚಿತ ಯೋಜನೆಗಳು, KSYU ಆ್ಯಪ್ ಬಗ್ಗೆ, ಲಾಗಿನ್ ಆಗೋದು ಹೇಗೆ, ಎಕ್ಸಾಮ್ ಫೀಸ್ ಬಗ್ಗೆ ವಿಡಿಯೋ ಹಾಕಿದ್ದೀನಿ, ರಿಸಲ್ಟ್ ಚೆಕ್ ಮಾಡೋದು ಹೇಗೆ, ಅಸೈನ್ಮೆಂಟ್ಸ್ ಬಗ್ಗೆ, ರೇಷನ್ ಕಾರ್ಡು, ಗೃಹಲಕ್ಷ್ಮಿ, ಯುವ ನಿಧಿ, ಹೀಗೆ ಒಂದಷ್ಟು ವಿಡಿಯೋಸ್ ಹಾಕಿದ್ದೀನಿ. ಇಲ್ಲಿ ಕೆಳಗಡೆ ಎಕ್ಸಾಮ್ ಅಂತ ಇದೆ ನೋಡಿ, ಎಕ್ಸಾಮ್ಸ್ ಮೇಲೆ ಮತ್ತು ಎಕ್ಸಾಮ್ ಟಿಪ್ಸ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದಷ್ಟು ವಿಡಿಯೋಗಳಿದೆ ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಆಗೋದು ಅಂತ. ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿ ಹಾಕಿದ್ದು, ಆಗ ನನಗೆ ಎಕ್ಸಾಮ್ಗಳಲ್ಲಿ ಏನೇನು ರೀತಿ ಪ್ರಾಬ್ಲಮ್ ಆಗಿತ್ತು ಅದನ್ನೆಲ್ಲ ಹಾಕಿದ್ದೀನಿ. ನಾನು ಓಲ್ಡ್ ಕ್ವಶನ್ ಪೇಪರ್ ಇಟ್ಕೊಂಡು ಯಾವ ರೀತಿ ಪಾಸ್ ಮಾಡಬಹುದು, ಒಂದೇ ದಿನದಲ್ಲಿ ಓದ್ಕೊಂಡು ಹೆಂಗೆ ಪಾಸ್ ಮಾಡೋದು, ಮತ್ತು ಎಕ್ಸಾಮ್ಗಳಲ್ಲಿ ನಾನು ಮಾಡಿರೋ ಮಿಸ್ಟೇಕ್ ಏನು ಮತ್ತು ನೀವು ಏನು ಮಿಸ್ಟೇಕ್ ಮಾಡಬಾರ್ದು ಅನ್ನೋದನ್ನ ನಾನು ಇದರಲ್ಲಿ ಹಾಕಿರ್ತೀನಿ. ಯಾರಿಗಾದರೂ ಎಕ್ಸಾಮ್ ಇನ್ನೊಂದೇ ತಿಂಗಳಿದೆ, ಹಿಂಗಪ್ಪ ಓದ್ಕೊಳ್ಳೋದು ಅನ್ನೋ ಟೆನ್ಷನ್ ಇತ್ತು ಅಂದರೆ ಮಿಸ್ ಮಾಡದೆ ನನ್ನ ವಿಡಿಯೋ ನೋಡಿ, ಖಂಡಿತವಾಗ್ಲೂ ನಿಮಗೆ ಸಹಾಯ ಆಗೇ ಆಗುತ್ತೆ. ಒಂದು 50% ಆದರೂ ಹೆಲ್ಪ್ ಆಗುತ್ತೆ. ಓಕೆನಾ? ನೋಡಿ, ಈಗ ಫಸ್ಟ್ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ಎಕ್ಸಾಮ್ ನೋಟಿಫಿಕೇಷನ್ನು, ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಸಪ್ರೇಟ್ ನೋಟಿಫಿಕೇಷನು, ಇಯರ್ ವೈಸ್ ಇರೋಂಥ ವಿದ್ಯಾರ್ಥಿಗಳಿಗೆ ಸಪ್ರೇಟ್ ನೋಟಿಫಿಕೇಷನ್ ಹಾಕಿದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಪ್ಪ ಅಂದರೆ, ಬೆಂಗಳೂರು ಎಕ್ಸಾಮ್ ಸೆಂಟ್ರ್ ಬಗ್ಗೆ. ಬೆಂಗಳೂರಲ್ಲಿ ಎಕ್ಸಾಮ್ ಸೆಂಟ್ರ್ ಬಂದು ನಾಗ್ಗಿರ್ ಇನ್ಸ್ಟಿಟ್ಯೂಟೆಡ್ ಅಂತ ಬರುತ್ತೆ, ನೆಲಮಂಗಲದ ಹತ್ರ, ಮಾದಾವರ ಜಿಂದಾಲ್ ಹತ್ರ ಇರುತ್ತೆ ಎಕ್ಸಾಮ್ ಸೆಂಟ್ರ್ ಬಂದು. ಇದು ಬೆಂಗಳೂರಿನ ಹೊರವಲಯದಲ್ಲಿದೆ. ಯಾರಾದರೂ ಎಕ್ಸಾಮ್ ಅಟೆಂಡ್ ಮಾಡಿದರೆ ನಿಮಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಕಳೆದ 2 ಬಾರಿ 3 ಬಾರಿ ಎಕ್ಸಾಮ್ ಅಲ್ಲೇ ಬಿದ್ದಿದೆ. ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ನೀವೀಗ ಬಾಪೂಜಿ ನಗರಲ್ಲೇ ಅಡ್ಮಿಷನ್ ತೊಗೊಂಡಿದ್ದೀರಾ ಅಂದ್ಕೊಳ್ಳಿ, ಅಥವಾ ಮಲ್ಲೇಶ್ವರಮಿಂದ ಅಡ್ಮಿಷನ್ ತೊಗೊಂಡಿರಲಿ, ಸುಮಾರು 2 ಅವರಿಂದ 5 ಅವರ್ಗೂ ಜರ್ನಿ ತಗೊಳುತ್ತೆ. ಅಷ್ಟು ದೂರ ಇದೆ. ಬೆಂಗಳೂರಿನ ಹೊರವಲಯದಲ್ಲಿರೋದು ತುಂಬ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಗುತ್ತೆ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಎಕ್ಸಾಮ್ ಸೆಂಟ್ರ್ ಈ ಸಲ ಅಲ್ಲೇ ಬಿದ್ದರೆ ಚೇಂಜ್ ಮಾಡಬೇಕು ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನಂತೂ ಇದ್ರ ಬಗ್ಗೆ ಸ್ವಲ್ಪ ವಿಚಾರಿಸೋಣ, ಎಕ್ಸಾಮ್ ಸೆಂಟ್ರು ಅಲ್ಲೇ ಬಿದ್ದರೆ ಚೇಂಜ್ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಅಷ್ಟು ದೂರ ಇದೆ, ಅಷ್ಟು ಪ್ರಾಬ್ಲಮ್ ಕೂಡ ಆಗುತ್ತೆ. ನಿಮಗೆ ಈ ರೀತಿ ಪ್ರಾಬ್ಲಮ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಗ್ರೂಪಲ್ಲಿ ಇದ್ರ ಬಗ್ಗೆ ಒಂದು ಮೆಸೇಜ್ ಹಾಕಿರಿ, ನಾನು ನಿಮಗೆ ಗ್ರೂಪ್ ಮಾಡಿಕೊಂಡು ವಿಷಯನ VC ಸರ್ ಅವ್ರಿಗೂ ಮುಟ್ಟಿಸೋ ಪ್ರಯತ್ನ ಮಾಡೋಣ. ಇದು ನನ್ನ ಹಂಬಲ್ ರಿಕ್ವೆಸ್ಟು ಬೆಂಗಳೂರು ಎಕ್ಸಾಮ್ ಸೆಂಟ್ರ್ ಬಗ್ಗೆ. ಮತ್ತು ಆ ಎಕ್ಸಾಮ್ ಸೆಂಟ್ರ್ ಕೂಡ ಅಷ್ಟು ಚೆನ್ನಾಗೇನಿಲ್ಲ. ಮುಂದಿನ ವಿಡಿಯೋದಲ್ಲಿ ನಾನು ಎಕ್ಸಾಮ್ ಸೆಂಟ್ರ್ ಹೇಗಿದೆ ಅನ್ನೋದನ್ನ ತೋರಿಸ್ತೀನಿ. ಇದರಲ್ಲಿ ಮಿಕ್ಸ್ ಮಾಡೋದು ಬೇಡ ಅಂತ ಸುಮ್ಮನಾಗಿದ್ದೀನಿ. ಮೊದಲು ಬಂದು ಎಕ್ಸಾಮ್ಸ್ ಬಂದು ಫಸ್ಟ್ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ, MA MCOM ವಿದ್ಯಾರ್ಥಿಗಳಿಗೆ ನೋಟಿಫಿಕೇಷನ್ನು. ಕೆಲವರಿಗೆ ಎಕ್ಸಾಮ್ ಫೀಸ್ ಕಟ್ಟಿರ್ತೀರಾ, ನಿಮಗೆ ಗೊತ್ತಿರುತ್ತೆ ಯಾರ್ಯಾರಿಗಪ್ಪ ಎಕ್ಸಾಮು ಅನ್ನೋದು. ಹಾಲ್ ಟಿಕೆಟ್ ಬಂದಮೇಲೆ ನಿಮ್ಗೆ ಇನ್ನೂ ಕ್ಲಿಯರಾಗಿ ಗೊತ್ತಾಗುತ್ತೆ ಎಕ್ಸಾಮ್ ಡೇಟ್ ಬಗ್ಗೆ ಎಲ್ಲ. ಈಗ ನೋಡ್ಕೊಳ್ಳಿ, ಬೆಳಗ್ಗೆ 9 ರಿಂದ 12 MA ಇಂಗ್ಲೀಷು, ಎಕನಾಮಿಕ್ಕು, ಏನ್ಷಿಯಂಟ್ ಹಿಸ್ಟ್ರಿ ಮತ್ತು ಆರ್ಕಾಲಜಿ, ಸೋಷಿಯಾಲಜಿ, ಕನ್ನಡ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಹಿಂದಿ ಮತ್ತು ತೆಲುಗು, MA ಇನ್ ತೆಲುಗು ಮಾಡ್ತಿರ್ತಾರಲ್ಲ, ಎಜುಕೇಷನ್ನು. ಇಷ್ಟು ವಿದ್ಯಾರ್ಥಿಗಳಿಗೆ ಬೆಳಗ್ಗೆ 9 ರಿಂದ 12ವರೆಗೂ ಎಕ್ಸಾಮ್ ಇರುತ್ತೆ. ಮತ್ತು ಇಲ್ಲಿ ಸಬ್ಜೆಕ್ಟ್ಗಳನ್ನ ಹಾಕಿರ್ತಾರೆ, ನಿಮ್ಮ ಸಬ್ಜೆಕ್ಟ್ ಯಾವುದೋ ನೋಡ್ಕೊಳ್ಳಿ, ಯಾವ ಡೇಟಲ್ಲಿ ಎಕ್ಸಾಮ್ ಇದೆ ಅನ್ನೋದನ್ನ ನೋಡ್ಕೊಳ್ಳಿ. ಇದರಲ್ಲಿ ಒಂದೊಂದು ದಿನ ಅಂತೂ ಗ್ಯಾಪ್ ಕೊಟ್ಟಿದ್ದಾರೆ, ಪರವಾಗಿಲ್ಲ, ಎಕ್ಸಾಮ್ಗೇನು ಪ್ರಾಬ್ಲಮ್ ಇಲ್ಲ ಅನಿಸುತ್ತೆ. ನೆಕ್ಸ್ಟ್ ಬಂದು 2 ಗಂಟೆಯಿಂದ 3 ಗಂಟೆವರೆಗೂ ಒಂದಷ್ಟು ವಿದ್ಯಾರ್ಥಿಗಳಿಗೆ ಪೊಲಿಟಿಕಲ್ ಸೈನ್ಸು, ಉರ್ದು, ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನು, ಹಿಸ್ಟ್ರಿ, ಕಾಮರ್ಸ್, MCOM ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ ಎಕ್ಸಾಮ್ ಇರುತ್ತೆ. ಎಕ್ಸಾಮು ನಿಮಗೆ ಎಕ್ಸಾಮ್ ಸೆಂಟ್ರು ಹಾಲ್ ಟಿಕೆಟಲ್ಲಿ ಮೆನ್ಷನ್ ಮಾಡಿರ್ತೀರಲ್ಲ, ಅಲ್ಲಿ ಹೋಗಿ ಎಕ್ಸಾಮ್ನ ಅಟೆಂಡ್ ಮಾಡಬೇಕಾಗುತ್ತೆ. ಸಬ್ಜೆಕ್ಟ್ಗಳನ್ನ ಚೆಕ್ ಮಾಡ್ಕೊಳ್ಳಿ, ಡೇಟ್ ಚೆಕ್ ಮಾಡ್ಕೊಳ್ಳಿ. ಇನ್ನು ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್ ಎಕ್ಸಾಮ್ ನೋಟಿಫಿಕೇಷನಲ್ಲಿ ನೋಡಿ 20ನೇ ತಾರೀಕಿದೆ. ನಿಮಗೆ MA ಕನ್ನಡ ಆಗಿರಲಿ, ಬೇರೆ ಸಬ್ಜೆಕ್ಟ್ ಆಗಿರಲಿ, 22ನೇ ತಾರೀಕು ಎಕ್ಸಾಮ್ ಇದೆ. ಬಟ್ ಓಪನ್ ಎಲೆಕ್ಟಿವ್ಗೆ 2 ದಿನ ಮುಂಚೆನೇ ಎಕ್ಸಾಮ್ ಇರುತ್ತೆ. ಅದು 1.5 ಅವರ್ ಎಕ್ಸಾಮು, 9 ಗಂಟೆಯಿಂದ 10:30ವರೆಗೂ ಇರುತ್ತೆ. ಓಪನ್ ಎಲೆಕ್ಟಿವ್ ಕನ್ನಡ, ಇಂಗ್ಲೀಷ್, ಹಿಂದಿ, ತೆಲುಗು, ಉರ್ದು, ಹಿಸ್ಟ್ರಿ, ಎಕನಾಮಿಕ್, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ ವಿದ್ಯಾರ್ಥಿಗಳಿಗೆ 20. ಮತ್ತು 20ನೇ ತಾರೀಕೆ ಮಧ್ಯಾಹ್ನ 2 ಗಂಟೆಯಿಂದ 3:30 ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್, ಏನ್ಷಿಯಂಟ್ ಹಿಸ್ಟ್ರಿ ಆ್ಯಂಡ್ ಆರ್ಕಾಲಜಿ ಎಜುಕೇಷನ್ ಮಧ್ಯಾಹ್ನ ಇರುತ್ತೆ. ಇನ್ನು ಕಾಮರ್ಸು, ಮ್ಯಾನೇಜ್ಮೆಂಟ್, ಬಯೋಕೆಮಿಸ್ಟ್ರಿ, ಬಯೋಟೆಕ್ನಾಲಜಿ, ಕೆಮಿಸ್ಟ್ರಿ, ಕ್ಲಿನಿಕಲ್ ನ್ಯೂಟ್ರಿಷನ್ ಆ್ಯಂಡ್ ಡಯಟಿಕ್ಸ್, ಕಂಪ್ಯೂಟರ್ ಸೈನ್ಸ್, ಎನ್ವೈರ್ನ್ಮೆಂಟಲ್ ಸೈನ್ಸ್, MSW. ಅದಾದಮೇಲೆ ಟೈಮಿಂಗ್ಸ್ ನೋಡ್ಕೊಳ್ರಿ, ತುಂಬ ಇದ್ದಾವೆ. ಎಲ್ಲನೂ ಹೇಳ್ಕೊಂಡ್ರೆ ವಿಡಿಯೋ ಲಾಂಗ್ ಆಗಿಬಿಡುತ್ತೆ. ನೋಡಿ, ಇಷ್ಟುಗೆ ಬೆಳಗ್ಗೆ
ಇರುತ್ತೆ. ಈ ಕೆಳಗಡೆ ಇರೋ ಸಬ್ಜೆಕ್ಟ್ಗೆ ಮಧ್ಯಾಹ್ನ 2 ಗಂಟೆಯಿಂದ 3:30ವರೆಗೂ ಇರುತ್ತೆ. ಇನ್ನು ಸೆಕೆಂಡ್ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಸೇಮ್ ಮೇಲ್ಗಡೆ ಯಾರ್ದು ಬೆಳಗ್ಗೆ ಇರುತ್ತೆ ಎಕ್ಸಾಮು, ಸೆಕೆಂಡ್ ಸೆಮಿಸ್ಟರಲ್ಲಿ ಅವ್ರಿಗೂ ಕೂಡ ಬೆಳಗ್ಗೆನೇ ಇರುತ್ತೆ ಎಕ್ಸಾಮು. ಟೈಮ್ ನೋಡ್ಕೊಳ್ಳಿ, ಎಕ್ಸಾಮ್ ಡೇಟ್ ನೋಡ್ಕೊಳ್ಳಿ. ಇನ್ನು 2 ಗಂಟೆಯಿಂದ 5 ಗಂಟೆವರೆಗೂ ಮಧ್ಯಾಹ್ನ ಸೇಮ್ ಸಬ್ಜೆಕ್ಟ್ಗಳು ಪೊಲಿಟಿಕಲ್ ಸೈನ್ಸು, ಹಿಸ್ಟ್ರಿ, ಉರ್ದು, ಜರ್ನಲಿಸಮ್ ಮತ್ತು ಕಾಮರ್ಸ್. ಈಗ ಸೆಕೆಂಡ್ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಫಸ್ಟ್ ಸೆಮಿಸ್ಟರ್ ಅಟೆಂಡ್ ಮಾಡಿರ್ತೀರಲ್ವ, ನಿಮ್ಗೆ ಗೊತ್ತಿರುತ್ತೆ ಹೋದ ಸಲ ಹೆಂಗೆ ಎಕ್ಸಾಮ್ ಇರುತ್ತೋ ಈ ಸಲನೂ ಹಾಗೆ ಅದೇ ಮಧ್ಯಾಹ್ನ ಟೈಮಿಂಗ್ಸೇ ಇರುತ್ತೆ. ಫಸ್ಟ್ ಸೆಮಿಸ್ಟರ್ ಅಟೆಂಡ್ ಮಾಡ್ತಿರೋ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ. ಇನ್ನು MPP ಎಕ್ಸಾಮ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. MPP ಬಂದು ಡಿಗ್ರಿಲಿ ಯಾವ ಸಬ್ಜೆಕ್ಟ್ ತೊಗೊಂಡಿರಲ್ವೋ ಅಂಥ ಸಬ್ಜೆಕ್ಟಲ್ಲಿ ನೀವು MCom ಮಾಡ್ತಿದ್ದೀರಾ ಅಂದರೆ MPP ಬಂದು ಅಟೆಂಡ್ ಮಾಡಬೇಕಾಗತ್ತೆ. ನವೆಂಬರ್ 29ಕ್ಕೆ ಇರುತ್ತೆ. 10 ಗಂಟೆಯಿಂದ 12 ಗಂಟೆವರೆಗೂ ಇರುತ್ತೆ. ಫಾರ್ ರೆಗ್ಯುಲೇಷನ್ CBCS ಆ್ಯಂಡ್ ನಾನ್ CBS ಸ್ಟೂಡೆಂಟ್ಸ್ ಓನ್ಲಿ ಅಂತ ಇದೆ. ಓಪನ್ ಎಲೆಕ್ಟಿವ್ ಸಬ್ಜೆಕ್ಟು ನೋಡ್ಕೊಳ್ಳಿ. ಕೆಲವ್ರಿಗೆ ಬೇರೆ ಬೇರೆ ಡೇಟ್ ಇರುತ್ತೆ, ಬೇರೆ ಬೇರೆ ಸಮಯ ಇರುತ್ತೆ. ಇನ್ನು 3rd ಸೆಮಿಸ್ಟರಲ್ಲಿ ಸ್ವಲ್ಪ ಕನ್ಫ್ಯೂಸ್ ಕೊಟ್ಟಿದ್ದಾರೆ. ನನಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಬೇರೆ ವಿದ್ಯಾರ್ಥಿಗಳು ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಸೇಮ್ ಬೆಳಗ್ಗೆನೇ ಇದೆ. MA ಎಕನಾಮಿಕ್ಕು, ಇಂಗ್ಲೀಷು, ಸೋಷಿಯಾಲಜಿ ಎಲ್ರಿಗೂ ಕೂಡ. ಕನ್ನಡದಲ್ಲಿ ಸ್ವಲ್ಪ ಏನಾಗಿದೆ ಅಂದರೆ ನೋಡಿ, ಇಲ್ಲಿ ಪ್ರಾಚೀನ ಕನ್ನಡ ಕಾವ್ಯ ಪಠ್ಯ ಆದಿಪುರಾಣ ಇದೆ, ಭಾರತೀಯ ಕಾವ್ಯಮೀಮಾಂಸೆ, ಸಾಹಿತ್ಯ ವಿಮರ್ಶೆ, ಪ್ರಾಚೀನ ಕನ್ನಡ ಸಾಹಿತ್ಯ ಹಿನ್ನೆಲೆ, ಆಯ್ದ ಕಾದಂಬರಿಗಳು, ಹೊಸಗನ್ನಡ ಗದ್ಯ ಸಾಹಿತ್ಯ, ಪ್ರಬಂಧಗಳ ಸಂಕಲನ ಅಂತ ಇದೆ. ಇಲ್ಲಿ ನೋಡಿ, ಇದು ಕಾದಂಬರಿಗಳು ಆಯ್ದ ಇದೆಯಲ್ವಾ, ಅದಕ್ಕೆ ನಾವು ಎಕ್ಸಾಮ್ ಬರಿಬೇಕಾ ಇಲ್ವಾ ಅನ್ನೋದು ಒಂದು ಡೌಟ್ ಇದೆ. ಮತ್ತು ಅಸೈನ್ಮೆಂಟ್ ಕೂಡ ಬರೆದಿಲ್ಲ. ಭಾಷೆ ಮತ್ತು ಬರವಣಿಗೆ ಕಲೆಗೆ ನಾವಿವಾಗ ಆಗಲೇ ಅಸೈನ್ಮೆಂಟ್ನ ಬರೆದಿದ್ದೀವಿ. ಬಟ್ ಎಕ್ಸಾಮ್ ನೋಟಿಫಿಕೇಷನಲ್ಲಿ ಅದು ಮೆನ್ಷನ್ ಆಗಿಲ್ಲ. ಅದ್ರ ಬಗ್ಗೆ ನನಗೆ ಸ್ವಲ್ಪ ಡೌಟ್ ಇದೆ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ ಸಿಕ್ತು ಅಂದರೆ ಖಂಡಿತವಾಗ್ಲೂ ಮತ್ತೆ ವಿಡಿಯೋ ಮಾಡಿ ಹಾಕ್ತೀನಿ. ಇನ್ನು 2 ಗಂಟೆಯಿಂದ 3 ಗಂಟೆವರೆಗೂ 5 ಗಂಟೆವರೆಗೂ ಪೊಲಿಟಿಕಲ್ ಸೈನ್ಸು, ಹಿಸ್ಟ್ರಿ, ಕಾಮರ್ಸು ಈ ವಿದ್ಯಾರ್ಥಿಗಳಿಗೆ ಇರುತ್ತೆ ಎಕ್ಸಾಮ್ಗೂ. ನೆಕ್ಸ್ಟ್ ಬಂದು ನಿಮಗೆ ಒಂದು ನಿಮಿಷ, ನನಗೆ ಗೊತ್ತಿರೋ ಪ್ರಕಾರ MA ಎಕನಾಮಿಕ್ಕು ಲಾಸ್ಟ್ ಟೈಮು ಮಧ್ಯಾಹ್ನ ಇತ್ತು ಅನಿಸುತ್ತೆ. ಈ ಬಾರಿ ಬೆಳಗ್ಗೆನೇ ಇದೆ ನೋಡಿ, 9ರಿಂದ 12 ಗಂಟೆವರೆಗೂ. ಒಂದು ಸಲ ಅದನ್ನು ನೀವು ಕ್ಲಾರಿಫಿಕೇಷನ್ ಮಾಡ್ಕೊಳ್ಳಿ. ಇನ್ನು 3rd ಸೆಮಿಸ್ಟರ್ ಸ್ಕಿಲ್ ಎನ್ಹಾನ್ಸ್ಡ್ ಕೋರ್ಸ್ ಸಬ್ಜೆಕ್ಟ್ ಎಕ್ಸಾಮ್ಸ್ ಅಂತ ಇದೆ. ಇದ್ರ ಬಗ್ಗೆ ಕೂಡ ನನಗೆ ಇನ್ನೂ ಕ್ಲಾರಿಫಿಕೇಷನ್ ಸಿಕ್ಕಿಲ್ಲ. ನೋಡೋಣ, ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ. ಇನ್ನು 4ನೇ ಸೆಮಿಸ್ಟರ್ ಅವ್ರದ್ದು ಟೆಕ್ಸ್ಟ್ ಬುಕ್ ಎಲ್ಲ ಕೊಟ್ಟಿಲ್ಲ ಅಂತ ಹೇಳ್ತಿದ್ರು. ಈ ಮಂತ್ ಎಂಡಿಂಗ್ ಒಳಗಡೆ ಟೆಕ್ಸ್ಟ್ ಬುಕ್ ಎಲ್ಲ ಪ್ರೊವೈಡ್ ಮಾಡ್ತಾರಂತೆ. ಎಕ್ಸಾಮ್ ನೋಟಿಫಿಕೇಷನ್ ಆಗಿದೆ, ಅಟೆಂಡ್ ಮಾಡ್ಕೊಳ್ಳಿ. ಬೇಗ ಕೋರ್ಸ್ ಮುಗಿದ್ರೆ ನಿಜವಾಗ್ಲೂ ನೆಕ್ಸ್ಟ್ ನಿಮಗೆ ಹೆಲ್ಪ್ ಆಗೋದು. ಯಾವ್ದಾದ್ರು ಜಾಬ್ಗೆ ಏನಾದರೂ ಅಪ್ಲೈ ಮಾಡ್ಕೋಬಹುದು. ಇನ್ನು ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್ ಫಸ್ಟ್ ಸೆಮಿಸ್ಟರ್ ಮತ್ತು 3rd ಸೆಮಿಸ್ಟರ್ MBA ವಿದ್ಯಾರ್ಥಿಗಳಿಗೆ ಅಕ್ಟೋಬರ್ ಮತ್ತು ನವೆಂಬರ್ ಎಕ್ಸಾಮ್ ನೋಟಿಫಿಕೇಷನ್ ಅಂತ ಇದೆ. ಒಟ್ಟು 28 ಪೇಜ್ಗಳಿದ್ದಾವೆ. ಫುಲ್ಲು ಡೀಟೇಲಾಗಿ ಹೇಳ್ತಾ ಹೋದರೆ 1 ಅವರ್ 2 ಅವರ್ ಹಿಡಿಯುತ್ತೆ. ಹಾಗಾಗಿ ಮೇನ್ ಇರೋದನ್ನ ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ನಿಮ್ಮ ಹಾಲ್ ಟಿಕೆಟಲ್ಲಿ ನಿಮಗೆ ಕ್ಲಾರಿಫಿಕೇಷನ್ ಸಿಗುತ್ತೆ. ಎಕ್ಸಾಮ್ಗೆ ಇನ್ನೊಂದು ವಾರ ಇದ್ದಂಗೆ ಹಾಲ್ ಟಿಕೆಟ್ನ ಬಿಡ್ತಾರೆ. ಇದ್ರ ಜೊತೆಗೆ ನಿಮಗೆ ನಿಮ್ಮ ಇವಾಗ MA ಎಕನಾಮಿಕ್ ಅಂದ್ಕೊಳ್ಳಿ, ಅದ್ರ ಬಗ್ಗೆ ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. MBAದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ನಿಮಗೆ ಡೇಟು, ಟೈಮು ಮತ್ತು ಯಾವ್ಯಾವ ಸಬ್ಜೆಕ್ಟು ಇದೆಲ್ಲ ಮೆನ್ಷನ್ ಮಾಡಿರ್ತಾರೆ. ನೀಟಾಗಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟ್ ಬಂದು ನಿಮಗೆ ಸೆಕೆಂಡ್ ಸೆಮಿಸ್ಟರು ಮತ್ತು 4th ಸೆಮಿಸ್ಟರ್ MBA ಪದವಿ ಬಗ್ಗೆ ಅದು ಕೂಡ ಡೀಪಾಗಿ ಕೊಟ್ಟಿದ್ದಾರೆ, ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಎಲ್ಲ MSc ಪದವಿ ಪ್ರಥಮ ಸೆಮಿಸ್ಟರ್ ಅವ್ರಿಗೆ, MSc ವಿದ್ಯಾರ್ಥಿಗಳಿಗೆ ಏನು ಚೆಕ್ ಮಾಡ್ಕೋಬೇಕು ಅಂದರೆ ನೀವು ಡೇಟ್ ಚೆಕ್ ಮಾಡ್ಕೊಳ್ಳಿ, ಟೈಮಿಂಗ್ಸ್ ಯಾವ್ದು ಹಾಕಿದ್ದಾರೆ ಚೆಕ್ ಮಾಡ್ಕೊಳ್ಳಿ, ಸಬ್ಜೆಕ್ಟ್ಗಳು ಏನಿದ್ದಾವೆ ಅದನ್ನು ಚೆಕ್ ಮಾಡ್ಕೊಳ್ಳಿ. ಯಾವುದಾದ್ರೂ ಮಿಸ್ ಆಗಿದ್ದರೆ ಅದನ್ನು ನಿಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೆ ತಲುಪಿಸೋ ಪ್ರಯತ್ನ ಮಾಡಿ. ಇವಾಗ ಪ್ರೆಸೆಂಟ್ ನಮ್ಮದು ಆಗಿದೆ ನೋಡಿ, MA ಕನ್ನಡ 3rd ಸೆಮ್ದು ಭಾಷೆ ಮತ್ತು ಬರವಣಿಗೆ ಕಲೆಯದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅಂದರೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಬೇರೆ ಯಾರಿಗಾದ್ರೂ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಅದು ನನಗೆ ಸ್ವಲ್ಪ ಡೌಟ್ ಇದ್ದಾವೆ. ಇನ್ನು MSc ಸೆಕೆಂಡ್ ಸೆಮಿಸ್ಟರು, MSc ಎನ್ವೈರ್ನ್ಮೆಂಟಲ್ ಸೈನ್ಸ್ ಸಪ್ರೇಟ್ ಇದೆ, ಜಿಯೋಗ್ರಫಿ, ಕ್ಲಿನಿಕಲ್ ನ್ಯೂಟ್ರಿಷನ್, ಡಯಟಿಕ್ಸ್ ಅಂತ ಏನೋ ಇದೆ, ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಸೈನ್ಸು, MSc ಇನ್ ಇನ್ಫಾರ್ಮೇಷನು, ಈ ರೀತಿಯಾಗಿ ಸಪ್ರೇಟ್ ಕೊಟ್ಟಿದ್ದಾರೆ. ಎಕ್ಸಾಮ್ ಡೇಟ್ಗಳು ಸ್ಟಾರ್ಟ್ ಆಗೋದು ನೋಡಿ ನಿಮಗೆ ನವೆಂಬರ್ 11ಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಫಸ್ಟ್ ಸೆಮಿಸ್ಟರ್ವರೆಗೆ ಅಕ್ಟೋಬರ್ 22ಕ್ಕೆ, ಸೆಕೆಂಡ್ ಸೆಮಿಸ್ಟರ್ಗೆ ಬೇರೆ ಡೇಟು, 3rd ಸೆಮಿಸ್ಟರ್ಗೆ ಅಕ್ಟೋಬರ್ 23ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಹಾಗೆ ಒಬ್ಬೊಬ್ರಿಗೆ ಒಂದೊಂದು ಡೇಟಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಡೇಟ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟು ಎಲ್ಲ MSc 3rd ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಗೋದು ಬಂದು 23 ಅಕ್ಟೋಬರ್ ನೋಡಿ. MSc 3rd ಸೆಮಿಸ್ಟರ್ಗೆ 23 ಅಕ್ಟೋಬರ್ ಸ್ಟಾರ್ಟ್ ಆಗುತ್ತೆ. MSc ಸೆಕೆಂಡ್ ಸೆಮಿಸ್ಟರ್ ಇರೋಂಥ ವಿದ್ಯಾರ್ಥಿಗಳಿಗೆ ನವೆಂಬರ್ 13ಕ್ಕೆ ಸ್ಟಾರ್ಟ್ ಆಗುತ್ತೆ. ಎಕ್ಸಾಮ್ ಡೇಟಲ್ಲಿ ಈ ರೀತಿ ವೇರಿಫಿಕೇಷನ್ ಆಗಿರುತ್ತೆ. ಅದನ್ನು ನಿಮ್ಮ ಡೇಟ್ ಯಾವಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. BBA ಮತ್ತು BCA ಅವರಿಗೆ ನೆಕ್ಸ್ಟ್ ಬಂದು ನಿಮಗೆ ಯಾರಿದೆ, ಸೆಕೆಂಡ್ ಸೆಮಿಸ್ಟರ್ BBA ಮತ್ತು BCA ವಿದ್ಯಾರ್ಥಿಗಳಿಗೆ. ನೆಕ್ಸ್ಟು ತೃತೀಯ BBA ಮತ್ತು BCA ಪದವಿ ವಿದ್ಯಾರ್ಥಿಗಳಿಗೆ ಸೆಮಿಸ್ಟರ್ ಇರುವಂಥವರಿಗೆ ಸಬ್ಜೆಕ್ಟ್ ಕೋಡ್ ಹಾಕಿದ್ದಾರೆ, ಲ್ಯಾಂಗ್ವೇಜ್ ಎಲ್ಲ ಸಬ್ಜೆಕ್ಟ್ ಹಾಕಿದ್ದಾರೆ. BBA ಅವ್ರಿಗೆ ಸಪ್ರೇಟು, BCA ಅವ್ರಿಗೆ ಸಪ್ರೇಟು. ಇಲ್ಲಿ ನೋಡಿ, ಇದು BCA ಅವ್ರಿಗೆ, ಇದು BBA ಅವ್ರಿಗೆ. ನಿಮಗೆ ಸಬ್ಜೆಕ್ಟ್ ಕೋಡ್ ಹಾಕಿರ್ತಾರೆ, ಇದನ್ನು ಚೆಕ್ ಮಾಡ್ಕೊಳ್ಳಿ.
ಟೋಟಲಾಗಿ 28 ಪೇಜ್ ಇದ್ದಾವೆ. ನನಗೆ ಇದನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅಷ್ಟು ದೊಡ್ಡದಿದ್ದಾವೆ. ನಿಮಗೆ ನೀವು ಇದನ್ನು ನೋಡ್ಕೊಬಿಡಿ, ನೋಟಿಫಿಕೇಷನ್ ನೋಡಿದ್ರೆ ನಿಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. 4th ಸೆಮಿಸ್ಟರ್ MA MCom CBS ಪರೀಕ್ಷೆ ನವೆಂಬರ್. ಇದು 2 ಸಲ ಹಾಕಿರೋ ಥರ ಇದೆ. ಇಲ್ಲ, ನಾನು ಮೊದಲಿಂದನೇ ಓಪನ್ ಮಾಡ್ತಾ ಇದ್ದೀನಿ. ಒಟ್ಟು 28 ಪೇಜ್ ಇದ್ದಾವೆ. ನಿಮ್ಮ ಸಬ್ಜೆಕ್ಟ್ಗಳು ಸೆಮಿಸ್ಟರ್ ಇತ್ತು ಅಂದರೆ ಈ ನೋಟಿಫಿಕೇಷನು, ಇಯರ್ ವೈಸ್ ಇತ್ತು ಅಂದರೆ ಇನ್ನೊಂದು ನೋಟಿಫಿಕೇಷನ್ ಇದೆ. ಅದು ನಾಳೆ ವಿಡಿಯೋ ಮಾಡಿ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ಇದು ಸೆಮಿಸ್ಟರ್ ಇರೋಂತಹ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ನೋಟಿಫಿಕೇಷನ್ನು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಎಕ್ಸಾಮ್ ಟಿಪ್ಸ್ ಬಗ್ಗೆ ವಿಡಿಯೋ ಹಾಕಿದ್ದೀನಿ, ಒಂದ್ಸಲ ಅದನ್ನು ನೋಡ್ಕೊಳ್ಳಿ. ಎಕ್ಸಾಮ್ಗೆ ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಆಗೇ ಆಗುತ್ತೆ 100%. ಏನು ಅನಿಸುತ್ತೆ ಅನ್ನೋದನ್ನ ಹಳೆ ವಿಡಿಯೋ ಆದರೂ ಪರವಾಗಿಲ್ಲ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.